ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು ಒಂದಷ್ಟು ಕಾಲ ರಿಲೇಶನ್ಶಿಪ್ಪಲ್ಲಿ ಇರ್ತಾರೆ. ಅದು ಕೆಲವೊಬ್ಬರಿಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ಏನು ಅನ್ನೋದೊಂದು ಡೀಪಾಗಿ ಒಂದು ಥಾಟ್ ಇರುತ್ತೆ, ಒಂದು ಅವರಿಗೆ ಈಸಿಯಾಗಿ ಪುಲ್ ಮಾಡ್ಬೋದು. ಬಟ್ ನನಗೆ ಅದು ಏನೋ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲರೂ ಟೆನ್ಷನಲ್ಲಿದ್ದರು, ಹೆಂಗೆ ನಾನು ಮಾಡ್ತೀನಿ, ನನಗೆ ಅರ್ಥ ಆಗುತ್ತಾ ಕೆಲವೊಂದು ಚಿಕ್ಕ ಚಿಕ್ಕ ಸೆನ್ಸಿಟಿವ್ ವಿಷಯಗಳೆಲ್ಲ. ಆ ಒಂದು ಸೀನಿಗೆ ಇನ್ನೂ ಸುಮಾರು ಸೀನ್ಗಳಿದೆ, ಬಟ್ ಅದು ನಮಗೆ ಟ್ರೈನಿಂಗಲ್ಲಿ ಬಂದಂಥ ಒಂದು ಮೊದಲನೇ ಸೀನ್ ಅಂತ ಹೇಳ್ಕೊಬೋದು ನಮ್ಮಿಬ್ರಿಗೂ. ಹೌದು. ಸೊ ಆ ಒಂದು ಸೀನ್ಗೆ ನಾವು ತುಂಬ ವರ್ಕ್ ಮಾಡಿದ್ವಿ, ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡ್ವಿ, ನಮ್ಮಿಬ್ಬರ ನಡುವೆ ಕೆಮಿಸ್ಟ್ರಿ ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದನ್ನ ಅರ್ಥ ಮಾಡ್ಕೊಂಡ್ವಿ. ಶೂಟ್ ಮುಗಿದ್ಮೇಲೆ ವಾಪಸ್ ಹೋಗುವಾಗಲೂ ಮಾತಾಡ್ತಾನೆ ಇಲ್ಲ, ಅವನೇ ಒಂದು ಝೋನಲ್ಲಿ ಇದ್ದಾನೆ, ನಾನೇ ಒಂದು ಝೋನಲ್ಲಿ ಇದ್ದೀನಿ. ಆ ಜಾಗದಿಂದ ಆ ಜಾಗನೂ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು. ಈಗಿನ ಕಾಲದಲ್ಲೆಲ್ಲ ರಿಲೇಶನ್ಶಿಪ್ ಮಾಡ್ಕೊಳ್ತಾರೆ, ಬ್ರೇಕಪ್ ಮಾಡ್ಕೊಳ್ತಾರೆ, ಕಿರ್ಚಾಡ್ತಾರೆ, ಮನ್ಸಿಗೆ ಶಾಂತಿ ಇರಲ್ಲ, ಆಂಗ್ಸೈಟಿ ಇರುತ್ತೆ, ಒಂದು ಇದರಲ್ಲಿ ಮಾಡಿಕೊಂಡು ಅವರಿಗೂ ನೆಮ್ಮದಿ ಇರಲ್ಲ, ಒಬ್ರಿಗೊಬ್ರಿಗೂ ನೆಮ್ಮದಿ ಇಲ್ಲದೆ ಬದುಕ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ಟ್ರೇಲರ್ ನೋಡಿದಾಗ ಒಂದಷ್ಟು ಬೇರೆ ಕಂಟೆಂಟ್ ನೋಡಿದಾಗ ಎಲ್ಲ ಥರದ ಡೈಮೆನ್ಷನ್ಸ್ ಇದೆ ಇದರಲ್ಲಿ. ನಿಮ್ಮ ಸಿನಿಮಾದಲ್ಲಿ ಪ್ರೀತಿ ಪ್ರೇಮದ ಜೊತೆಗೆ ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಕಾಣುತ್ತೆ, ನೋಡುಗನಿಗೆ ಡಿಸ್ಟರ್ಬೆನ್ಸ್ ಕಾಣುತ್ತೆ, ಎಲ್ಲೋ ಮಿಸ್ ಆಗ್ತಿರುವಂಥದ್ದು ವಾಪಸ್ಸು ಸಿಗುತ್ತೆ ಅನ್ನೋಂಥದ್ದು ಫೀಲ್ ಕಾಣುತ್ತಿದೆ. ಬಹಳಷ್ಟು ಲೇಯರ್ಗಳು ನಿಮ್ಮ ಸಿನಿಮಾದಲ್ಲಿದ್ದಾವೆ. ಇದನ್ನು ನೀವು ಸ್ಪಾಟಲ್ಲಿ ಆ್ಯಕ್ಟ್ ಮಾಡೋವಂಥ ಸಂದರ್ಭ ಆಗಿರ್ಬೋದು, ಅಥವಾ ಪ್ರೀವಿಯಸ್ ಪ್ರಾಜೆಕ್ಟ್ಗೂ ಈ ಪ್ರಾಜೆಕ್ಟ್ಗೂ ಒಂದಷ್ಟು ಸ್ಪೆಷಲ್ ಫೀಲ್ ನಿಮ್ಗೆ ಕಾಡ್ತಾ ಹೋಗುತ್ತೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ ಪ್ರಿಯಾಂಕಾ. ಫಸ್ಟು ನಮಗೆ ಇದು ಡೈರೆಕ್ಟಾಗಿ ನಾವೇನು ಸೀನ್ ಪೇಪರ್ ಕೊಟ್ಟ ತಕ್ಷಣ ಹೋಗಲ್ಲ ಆ್ಯಕ್ಟ್ ಮಾಡಲಿಲ್ಲ. ನಮಗೆ ಇದಕ್ಕೆ ಅಂತಲೇ ಒಂದಷ್ಟು ದಿನ ವರ್ಕ್ಶಾಪ್ಸ್ ಅಂತ ಮಾಡಿದ್ರು. ನನಗೆ ಅಷ್ಟೊಂದು ಈ ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು ಒಂದಷ್ಟು ಕಾಲ ರಿಲೇಶನ್ಶಿಪ್ಪಲ್ಲಿ ಇರ್ತಾರೆ. ಅದು ಕೆಲವೊಬ್ಬರಿಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ಏನು ಅನ್ನೋದೊಂದು ಡೀಪಾಗಿ ಒಂದು ಥಾಟ್ ಇರುತ್ತೆ, ಒಂದು ಅವರಿಗೆ ಈಸಿಯಾಗಿ ಪುಲ್ ಮಾಡ್ಬೋದು. ಬಟ್ ನನಗೆ ಅದು ಏನೋ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲರೂ ಟೆನ್ಷನಲ್ಲಿದ್ದರು, ಹೆಂಗೆ ನಾನು ಮಾಡ್ತೀನಿ, ನನಗೆ ಅರ್ಥ ಆಗುತ್ತಾ ಕೆಲವೊಂದು ಚಿಕ್ಕ ಚಿಕ್ಕ ಸೆನ್ಸಿಟಿವ್ ವಿಷಯಗಳೆಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದರೂ ನನ್ನ ಕೈಲಿ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದೊಂದು ನನಗೂ ಕ್ವೆಶನ್ ಮಾರ್ಕ್ ಇತ್ತು, ಅವರಿಗೂ ಇತ್ತು. ಬಟ್ ವರ್ಕ್ಶಾಪ್ ಆದಮೇಲೆ ಆ್ಯಂಡ್ ಅಫ್ಕೋರ್ಸ್ ನಮ್ಮಿಬ್ರದ್ದು ಸ್ವಲ್ಪ ಬಾಂಡಿಂಗ್ ಎಲ್ಲ ಕ್ರಿಯೇಟ್ ಆಯಿತು, ಮಾತಾಡೋದಕ್ಕೆ ಶುರು ಮಾಡಿದ್ವಿ. ಕೆಲವೊಂದು ವಿಜಯ್ ನನಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು, ಅರ್ಥ ಮಾಡಿಸ್ತಾ ಇದ್ರು. ಟೀಚರ್ ಆಗಿದ್ರಾ ವಿಜಯ್? ಮೋರ್ ಆಫ್ ಲೈಕ್ ಎ ಟೀಚರ್ ಓನ್ಲಿ, ಪ್ಲೀಸ್. 15 ವರ್ಷದ ತುಂಬ ಎಲ್ಲ ಏನಿಲ್ಲ, ಕೆಲವೊಂದು ವಾಪಸ್ ತಗೊಂಡ್ರು ನೋಡಿ, ಸ್ವಲ್ಪ ಫುಲ್ ಕೊಟ್ಟರು, ಹಂಗೆ ಪ್ರಿಯಾಂಕಾ ಅರ್ಧ ಇಟ್ಕೊಂಡ್ಬಿಟ್ಲಂಗಮ್ಮ. ಸೊ ಹಾಗಿತ್ತು. ನೀವು ಹೇಳ್ದಾಗೆ ತುಂಬ ಲೇಯರ್ಸ್ ಇತ್ತು, ಎಮೋಷನ್ಸ್ ಆಗಿರ್ಬೋದು, ಅಪ್ಸ್ ಆ್ಯಂಡ್ ಡೌನ್ಸ್, ತುಂಬಾ ನಾವು ಕಲಿಯೋವಂಥದ್ದಿತ್ತು. ನನಗೆ ಎಸ್ಪೆಷಲಿ ತುಂಬಾ ಟೈಮ್ ತೊಗೊಂಡು ವರ್ಕ್ಶಾಪ್ ಕೃಷ್ಣ ಸರ್ ತುಂಬ ಚೆನ್ನಾಗಿ ನಮ್ಮನ್ನು ಟ್ರೈನ್ ಮಾಡಿದ್ರು. ನಿಮಗೆ ಅಂದರೆ ನೀವು ಕಂಡಂತಹ ಒಂದು ಬೆಸ್ಟ್ ಮೂಮೆಂಟ್ಸ್ ಅಂದರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ದೃಶ್ಯ ಮಾಡೋವಾಗಲೂ ನೀವು ಥ್ರಿಲ್ ಆಗಿರ್ತೀರಿ, ಬಟ್ ಕೆಲವೊಂದು ಅದು ಟೇಕ್ ಅವೇ ಆಗುತ್ತೆ ಸಿನಿಮಾ ನೋಡಿದ ನಂತರ ಆಡಿಯನ್ಸ್ಗೆ. ಆ ಥರದ ವಿಷಯಗಳ ಬಗ್ಗೆ ಮಾತಾಡೋದಾದ್ರೆ ಆಡಿಯನ್ಸ್ಗೆ ಯಾವುದು ಟೇಕ್ ಅವೇ ಅನ್ನೋ ವಿಷಯಗಳ ಅಂದರೆ ಸೀನ್ಸ್ ನರೇಷನಲ್ಲಿ ಅಲ್ಲ, ಅಂದರೆ ಜನರಲ್ ಆಗಿ ಅಂದರೆ ಅದು ಗೊತ್ತಾಗುತ್ತೆ ಜನಗಳಿಗೆ ಈ ಥರದ್ದು ವಿಷಯ ತುಂಬ ಸಾಲಿಡ್ ಆದಂಥ ವಿಷಯ. ಟ್ರೈಲರಲ್ಲಿ ಒಂದು ಐ ಥಿಂಕ್ ಒಂದೇ ಒಂದು ಸೀನ್ ಫಸ್ಟ್ ಒನ್ ತೋರಿಸಿದ್ದೀವಿ ನಾವು 3 ಜನ, ನಾನು, ಸುಧಮ್ಮ, ಇನ್ನೊಬ್ರು ಸುಧಾ ಬೆಳವಡಿ ಅವರ ಅರುಣ್ ಅವರು, ಓಕೆ, ಅರುಣ್ ಸರ್, ನಾವು 3 ಜನ ಎಲ್ಲೋ ಒಂದು ಕಡೆ ಇಳ್ಕೊಂಡು ಹೋಗ್ತೀವಿ. ಸೊ ಅಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಸೀನ್ ನಡೆಯುತ್ತೆ ನಮ್ಮ 3 ಜನರು. ಅದಕ್ಕೋಸ್ಕರ ನಾವು ತುಂಬಾ ದಿನ ಟ್ರೈನ್ ಮಾಡಿದೀವಿ. ಟ್ರೈನಿಂಗ್ ಇತ್ತು. ಆ ಒಂದು ಸೀನಿಗೆ ಇನ್ನೂ ಸುಮಾರು ಸೀನ್ಗಳಿದೆ, ಬಟ್ ಅದು ನಮಗೆ ಟ್ರೈನಿಂಗಲ್ಲಿ ಬಂದಂಥ ಒಂದು ಮೊದಲನೇ ಸೀನ್ ಅಂತ ಹೇಳ್ಕೊಬೋದು ನಮ್ಮಿಬ್ರಿಗೂ. ಸೊ ಆ ಒಂದು ಸೀನ್ಗೆ ನಾವು ತುಂಬ ವರ್ಕ್ ಮಾಡಿದ್ವಿ, ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡ್ವಿ, ನಮ್ಮಿಬ್ಬರ ನಡುವೆ ಕೆಮಿಸ್ಟ್ರಿ ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದನ್ನ ಅರ್ಥ ಮಾಡ್ಕೊಂಡ್ವಿ. ಆ್ಯಂಡ್ ಅದಕ್ಕೆ ಮುಂಚೆ ಸುಮಾರು ವಿಷಯಗಳಿದೆ ಸಿನಿಮಾನಲ್ಲಿ ಆಗುವಂಥ ವಿಷಯಗಳು. ಇದು ಪ್ರಾಬಬ್ಲಿ ಗೊತ್ತಿಲ್ಲ ಎಕ್ಸಾಕ್ಟ್ ಟೈಮ್ ಲೈನಲ್ಲಿ ಎಲ್ಲಿ ಬರುತ್ತೆ ಅಂತ. ಬಟ್ ಆ ಒಂದು ಸೀನ್ ನಡೆದಾಗ ಐ ಥಿಂಕ್ ಈ ಇಬ್ಬರು ಕ್ಯಾರೆಕ್ಟರ್ಸ್ಗೂ ಅದು ಒಂದು ತುಂಬ ದೊಡ್ಡ ಮೈಲ್ ಸ್ಟೋನು ಈ ಸಿನಿಮಾನಲ್ಲಿ. ಅರುಣ್ ಸಾಗರ್ ಅವ್ರಿಗೂ ಮತ್ತು ಪ್ರಿಯಾಂಕ್ ಕುಮಾರ್ ಮತ್ತು ನೀವು 3 ಜನ ಇರ್ತಾರೆ. 3 ಜನ ಇರ್ತಾರೆ. ಬಟ್ ಈ ಇಬ್ಬರು ಕ್ಯಾರೆಕ್ಟರ್ಸ್ ನಡುವೆ ತುಂಬ ಮುಖ್ಯವಾದದ್ದು ಜಾಗ ಅದು ಸಿನಿಮಾದಲ್ಲಿ. ಸೊ ಆ ಒಂದು ಇನ್ಸಿಡೆಂಟ್ ಅಂದರೆ ಶೂಟಿಂಗಲ್ಲಿ ನಾವು ಎಲ್ಲ ಒಟ್ಟಿಗೆ ಮಾಡಿ ಬಂದು
ಆ ಸೀನ್ ಮುಗ್ದಿದ್ದಾಗ ನಮಗಿದ್ದಿದ್ದು ಫೀಲಿಂಗ್ ನಾವಿಬ್ರು ಲಿಟ್ರಲಿ ಲೈಕ್ ಶೂಟ್ ಮುಗಿದ್ಮೇಲೆ ವಾಪಸ್ ಹೋಗುವಾಗ್ಲೂ ಮಾತಾಡ್ತಾನೆ ಇಲ್ಲ. ಅವನೇ ಒಂದು ಝೋನಲ್ಲಿ ಇದ್ದಾನೆ, ನಾನೇ ಒಂದು ಝೋನಲ್ಲಿ ಇದ್ದೀನಿ. ಆ ಜಾಗದಿಂದ ಆ ಜಾಗನೂ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಆ ಒಂದು ಸೀನ್ ಇದೆಯಲ್ಲ ಅದು ಒಂಥರ ಕನ್ಫರ್ಮ್ ಅಂತ ಅನ್ನಿಸ್ತಿದೆ. ಐ ಡೋಂಟ್ ನೋ, ಬಟ್ ಐ ಥಿಂಕ್ ಅದು ತುಂಬಾನೇ ಕನೆಕ್ಟ್ ಆಗತ್ತೆ ಅನಿಸುತ್ತೆ ಎಲ್ರಿಗೂ. ಬಿಕಾಸ್ ತುಂಬ ವಿಷಯಗಳಿದೆ ಅದರ, ಹೇಳಕ್ಕಾಗದೇ ಇರೋಂಥ ವಿಷಯಗಳು, ಹೇಳಿರೋಂಥ ವಿಷಯಗಳು ಎಲ್ಲ ಕೂಡಿ ಆ ಒಂದು ಸೆಂಟರ್ ಪಾಯಿಂಟ್ ಇದೆಯಲ್ಲ, ಆ ಜಾಗ ಅದು ನಮ್ಮ ಸಿನಿಮಾಗೂ ಕೂಡ ಪ್ಲಾಟ್ ಟ್ವಿಸ್ಟ್. ಸೊ ಅದು ಐ ಥಿಂಕ್ ತುಂಬಾನೇ ಕನೆಕ್ಟ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಆಡಿಯನ್ಸಸ್. ಮೇಲಾಗಿ ಈ ಥರದ ಸಿನಿಮಾದಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಪಕ್ಕ ಟ್ರಿಗರ್ ಆಗುತ್ತೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ. ಈ ಥರದ ವಿಚಾರಗಳು ಟ್ರಿಗರ್ ಆಗೋದಕ್ಕೂ ಮುಂಚೆ ಒಂದು ಸಣ್ಣ ಫೈರ್ ಓಪನ್ ಆಗುತ್ತೆ ಆಡಿಯನ್ಸ್ ಮತ್ತು ಸಿನಿಮಾದ ದೃಶ್ಯಗಳ ಮಧ್ಯೆ. ಅದು ಹೇಗೆ ಕಾಡಬೇಕು ಅನ್ನುತ್ತೆ ನಿಮ್ಮ ಪ್ರಕಾರ ಸಿನಿಮಾ ನೋಡಿದಂಥವ್ರಿಗೆ? ಸಿನಿಮಾನ ಮನೆಗೆ ತೊಗೊಂಡು, ಅಂದರೆ ಆ ಪಾತ್ರಗಳನ್ನ ತೊಗೊಂಡೋಗ್ಬೇಕು, ವಿಜಯನ ತೊಗೊಂಡೋಗ್ಬೇಕು, ಪ್ರಿಯಾಂಕಾನ್ ತೊಗೊಂಡೋಗ್ಬೇಕು, ಸುಧಾ ಬೆಳವಡಿ ಅವ್ರನ್ನ ತೊಗೊಂಡೋಗ್ಬೇಕು, ಆ ಪಾತ್ರವನ್ನ ಅವ್ರು ತೊಗೊಂಡೋಗ್ತಾರೆ ಮನೆಗೆ. ಇದಾಗೋದಕ್ಕೆಲ್ಲ ಏನು ಕಾರಣ ಇರ್ತವೆ ನಿಮ್ಮ ಪ್ರಕಾರ? ಲೈಫ್ ಎಕ್ಸ್ಪೀರಿಯನ್ಸಸ್ ಅಲ್ಲ, ಲೈಫ್ ಎಕ್ಸ್ಪೀರಿಯನ್ಸಸ್. ಐ ಥಿಂಕ್ ಎರಡೂ ಪಾತ್ರಗಳಲ್ಲಿ ಐ ಥಿಂಕ್ ಎಲ್ಲರೂ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಯಾವುದೋ ಒಂದು ಸೀನಾರು ಅವ್ರು ರಿಲೇಟ್ ಮಾಡ್ಕೊಂಡೇ ಮಾಡ್ಕೊಳ್ತಾರೆ. ನೀವು ಹೋದ್ರು ರಿಲೇಟ್ ಮಾಡ್ಕೊಳ್ತೀರಾ ಫಾರ್ ಶೋರ್, ಮದುವೆ ಆಗಿದ್ರೆ ಅಥವಾ ರಿಲೇಶನ್ಶಿಪ್ ಅಲ್ಲಿ ಇದ್ರೆ. ನೋಡಿ ಇಲ್ಲೋ ಪ್ರಿಯಾಂಕಾ ಭಾರಿ ಬುದ್ಧಿವಂತೆ ಸರ್, ಎರಡೂ ಬ್ಯಾಲೆನ್ಸ್ ಮಾಡ್ತಾರೆ. ಮದುವೆ ಆಗಿದ್ರೆ ಹಂಗೆ, ಮದುವೆ ಆಗಿದ್ರೆ ಹಿಂಗೆ. ಐ ಮೀನ್ ಎಲ್ರಿಗೂ ಅದು ರಿಲೇಟ್ ಆಗೇ ಆಗುತ್ತೆ. ಮೇಲಾಗಿ ಜುಲೈ ಅಂದಾಗ ನಮ್ಮ ಕಣ್ಣು ಮುಂದೆ ಶಿವಣ್ಣ ಬರ್ತಾನೆ. 12th ಜುಲೈ ಅವರು ಹುಟ್ಟಿದ ಹಬ್ಬ. ಅವರು ಒಂದಿನ ಹಿಂದೆ ನೀವು ಸಿನಿಮಾ ರಿಲೀಸ್ ಮಾಡ್ತಿದ್ದೀರಿ. ಇದೆಲ್ಲ ನಾನು ಯಾಕೆ ಅಂದರೆ ನಿಮ್ಗಳಿಗೆ ಒಂದು ಎನರ್ಜಿ ಬರಲಿ ಅಂತ. ಇವನ್ ಡೇಟ್ ಕೂಡ ಮ್ಯಾಟ್ರ್ ಆಗುತ್ತೆ, ದೊಡ್ಡವರ ಸಪೋರ್ಟ್ ಮ್ಯಾಟ್ರ್ ಆಗುತ್ತೆ. ಗೊತ್ತಿಲ್ಲ ಗುರು ಸಖತ್ತಿದೆ ಅಂತ ಸಿನಿಮಾ ನೋಡ್ತೀನಿ ಅಂತ ಶಿವಣ್ಣ ಅಂದರು ಅಂದರೆ ಗೊತ್ತಿಲ್ಲ. ಆ ಥರದ್ದೆಲ್ಲವೂ ಆಗಬೇಕು. ಎಸ್, ಓಕೆ. ಇದರ ಜೊತೆಗೆ ಸಿನಿಮಾದಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಯಾವ ಥರ ಫ್ಲೆಜ್ ಆಗಿದೆ ಅಂದರೆ, ಎಮೋಷನ್ಸು, ಪ್ರೀತಿ ಪ್ರೇಮ ಜೊತೆಗೆ ಒಂದಷ್ಟು ಕಮರ್ಷಿಯಲ್ಸ್ ಇರ್ತವೆ. ಅದು ಡೈಲಾಗ್ಸ್ ಮೂಲಕ ಆಗಿರ್ಬೋದು, ಅಥವಾ ಒಂದು ಸೀನನ್ನು ನರೇಟ್ ಮಾಡೋದ್ರ ಮೂಲಕ ಆಗಿರ್ಬೋದು, ಆ ಥರದ್ದು. ಐ ಥಿಂಕ್ ಮ್ಯೂಸಿಕ್ ತುಂಬಾ ಒಂದು ಬಿಗ್ ರೋಲ್ ಅಂತಲೇ ಹೇಳ್ಬೋದು ಈ ಮೂವಿನಲ್ಲಿ. ನಮ್ಮ ಡೈಲಾಗ್ಸ್ ಜೊತೆ ಮ್ಯೂಸಿಕಲ್ಲಿ ತುಂಬ ಇನ್ನೂ ಇಂಪ್ಯಾಕ್ಟ್ ಆಗೋದು ಜಾಸ್ತಿ ಆ್ಯಂಡ್ ಫೀಲ್ಸ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬಕೇಶ್ ಅವರು. ಸೊ ಐ ಫೀಲ್ ಮ್ಯೂಸಿಕ್. ಇನ್ನೊಂದು ವಿಷಯ ಅಂದರೆ ಐ ಥಿಂಕ್ ಎಸ್ಪೆಷಲಿ ಈ ಥರ ಒಂದು ವಿಷಯನ 4 ಗೋಡೆ ಮಧ್ಯೆ 2 ಜನ ಕೂತ್ಕೊಂಡು ಮಾತಾಡಿ ಮುಗಿಸ್ಕೋಬೋದು. ಆ್ಯಂಡ್ ಅದನ್ನೇ ನಾವು ಒಂದು ಸಿನಿಮಾ ಕನ್ವರ್ಟ್ ಮಾಡಿದ್ರೆ ಅದು ಅಷ್ಟರಲ್ಲೇ ಕಾನ್ವರ್ಸೇಷನ್ ಮುಗಿಸ್ಕೋಬೋದು. 1-2 ಅವರು ಒಂದೇ ರೂಮಲ್ಲಿ ಕೂತ್ಕೊಂಡು ಮಾಡ್ತೀವಿ. ಕಮರ್ಷಿಯಲ್ ಎಲಿಮೆಂಟ್ಸ್ ಆಡಿಯನ್ಸ್ಗೆ ಇಷ್ಟ ಆಗಲಿ, ಅವ್ರಿಗೆ ಇನ್ನಷ್ಟು ಚೆನ್ನಾಗದು ರೀಚ್ ಆಗಲಿ, ನಾವು ಕೆಲವೊಂದು ಸೀನ್ಸಲ್ಲಾಗಲಿ ಕೆಲವೊಂದು ಮೊಮೆಂಟ್ಸಲ್ಲಿ ಯಾವ ಮೂಡನ್ನು ನಾವು ತರೋದಕ್ಕೆ ಟ್ರೈ ಮಾಡ್ತಿದ್ದೀವಿ ಅದ್ರ ಮೇಲೆ ಫೋಕಸ್ ಮಾಡಿ ಟ್ರಾವೆಲಿಂಗ್ ಇದೆ. ಸಾಂಗ್ಸ್ ಅವ್ರು ಹೇಳಿದಾಗೇ ಸುಮಾರು ಸಾಂಗ್ಸ್ ಇವೆ. ಆ್ಯಂಡ್ ಸಾಂಗ್ಸ್ನು ತುಂಬ ಸ್ಪೆಸಿಫಿಕ್ ಆಗಿ ಯಾವ ಮೂಡನ್ನು ತರಿಸ್ಬೇಕು ಆಡಿಯನ್ಸಿಗೆ, ಆ ಟೈಮಲ್ಲಿ ಏನು ಬೇಕು. ಈವನ್ ಲೊಕೇಶನ್ಸು ಹಾಗೇನೆ ಟ್ರಾವೆಲ್ ಮಾಡ್ತಿದ್ದೀವಿ. ಬಟ್ ಹಾಗಂತ ಎಲ್ಲರೂ ಟ್ರಾವೆಲ್ ಮಾಡ್ಬೋದು, ಬನ್ನೇರುಘಟ್ಟ ಝೂ ಬರ್ಬೋದು. ಬಟ್ ಇದರಲ್ಲಿ ಕೆಲವೊಂದು ಜಾಗಗಳನ್ನ ತುಂಬ ಸ್ಪೆಸಿಫಿಕ್ ಆಗಿ ಆಯ್ಕೆ ಮಾಡಿದ್ದೀವಿ. ಸೊ ಐ ಥಿಂಕ್ ಅದು ಈ ಒಂದು ಏನೇನು ಆಯ್ಕೆಗಳು ಮಾಡಿದ್ದೀವೋ ಅದೆಲ್ಲವೂ ಆಡಿಯನ್ಸ್ಗೆ ಈ ಕಥೆನ ಇರೋ ಕೆಲವೊಂದು ವಿಷಯಗಳನ್ನ ಇನ್ನಷ್ಟು ಚೆನ್ನಾಗಿ ತಾವೇ ಎಕ್ಸ್ಪೀರಿಯನ್ಸ್ ಮಾಡೋ ಹಾಗೆ ಆಗತ್ತೆ ಅಂತಲೇ ನನ್ನ ನಂಬಿಕೆ. ಆ್ಯಂಡ್ ಐ ಥಿಂಕ್ ದಟ್ ಇಸ್ ದ ಕಮರ್ಷಿಯಲ್ ಎಲಿಮೆಂಟ್. ಟ್ರಾವೆಲಿಂಗ್ ಒಂದಿದೆ, ಸಾಂಗ್ಸ್ ಇದೆ, ಇನ್ನಷ್ಟು ಕೆಲವೊಂದು ವಿಷಯಗಳಿದೆ. ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಸುಮಾರು ಕ್ಯಾರೆಕ್ಟರ್ಸ್ ಬರ್ತಾರೆ. ಅವರೆಲ್ಲ ನೀವು ಆಲ್ರೆಡಿ ನೋಡಿರ್ತೀರಾ, ಬೇರೆ ಬೇರೆ ಫಿಲ್ಮ್ಸಲ್ಲಿ ನೋಡಿರ್ತೀರಾ. ಬೇರೆ ಒಂದು ಕನೆಕ್ಟು ಇರುತ್ತೆ. ಅವ್ರು ಕೆಲವೊಂದು ಪಾತ್ರಗಳ ಎಕ್ಸ್ಪೀರಿಯನ್ಸ್ನ ಇಲ್ಲಿಗೂ ತೊಗೊಂಡು ಬಂದು ನಮಗೆ ಕೊಡ್ತಾರೆ. ಸೊ ಸುಮಾರು ವಿಷಯಗಳಿವೆ. ನನಗೆ ಸುಧಾ ಬೆಳವಾಡಿಯವರೇನೋ ಒಂದು ಬೇರೆ ಥರದ್ದು ಅನಿಸುತ್ತೆ ಪಾತ್ರ. ಆ್ಯಂಡ್ ಪಿ ಡಿ ಸತೀಶ್ ಅವರು ಒಂದು ಜಸ್ಟ್ ಒಂದು ಝಲಕಲ್ಲಿ ನೋಡಿದೆ ನಾನು ಆ ಅವ್ರನ್ನ ಎಂಜಾಯ್ ಮಾಡ್ತೀರಾ ಸ್ಕ್ರೀನಲ್ಲಿ, ಒಳ್ಳೆ ಮಜಾ ಬರುತ್ತೆ. ಮತ್ತೆ ಅರುಣ್ ಸಾಗರ್ ಅವರು, ದೇರ್ ಇಸ್ ನೋ ಡೌಟ್, ಹಾಗೆ ಆವರಿಸಬಲ್ಲ ಅಂತ ಒಬ್ಬ ಭಯಾನಕ ನಟ, ರಂಗಭೂಮಿಕ ನಟ ಆಗ್ತೀರ. ಈಗ ಮನ್ಸೂರೆ ಸರ್ದು ಫಾರ್ ಎಕ್ಸಾಂಪಲ್ ಹರಿವು ಆಗಿರ್ಬೋದು, ಅಥವಾ ನಾತಿ ಚರಾಮಿ, ಆ್ಯಕ್ಟ್ 1978, 2021 ಈ ಎಲ್ಲ ಸಿನಿಮಾಗಳನ್ನು ಒಂದು ಕಡೆ ಇಟ್ಟು, ದೂರ ತೀರ ಯಾನ ಸಿನಿಮಾನ ಒಂದು ಕಡೆ ಇಟ್ಟು,
ನಾವು ನೀವು ಅವ್ರ ಜೊತೆ ಟ್ರಾವೆಲ್ ಮಾಡಿರೋದ್ರಿಂದ ಕೇಳ್ತೀನಿ, ಇದು ಯಾವ ಕಾರಣಕ್ಕೆ ಮನ್ಸೂರಿ ಅವರಿಗೆ ಸ್ಪೆಷಲ್ ಆಗಿ ನಿಲ್ಲುತ್ತೆ ಸಿನಿಮಾ? ಎಲ್ಲವೂ ಅದ್ಭುತ ಸಿನಿಮಾಗಳೇ ಅವ್ರು ಮಾಡಿದಂಥದ್ದು. ಈ ವಿಚಾರಕ್ಕೆ ಮಾತಾಡೋದಾದ್ರೆ ಸಮ್ವೇರ್ ಇದು ನನ್ನ ಒಂದು ಪರ್ಸನಲ್ ಅನಿಸಿಕೆ. ಐ ಥಿಂಕ್ ಸ್ಟೋರಿ ಟೆಲ್ಲರ್ ಆಗಬೇಕು ಅಂತಲೇ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡೋದು. ಆ್ಯಕ್ಟರ್ ಆಗಿರ್ಬೋದು, ರೈಟರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ರಿಗೂ ಒಂದು ರೀತಿಯಲ್ಲಿ ಕತೆ ಹೇಳಬೇಕು, ಅದು ಕನೆಕ್ಟ್ ಆಗಬೇಕು ಆಡಿಯನ್ಸ್ಗೆ, ಆ್ಯಂಡ್ ಆ ಒಂದು ಕಾನ್ವರ್ಸೇಷನ್ ಕಂಟಿನ್ಯೂ ಆಗಬೇಕು ಅನ್ನೋದೇ ಮೇಯ್ನ್. ಅದಿಲ್ಲದೆ ಹೋದರೆ ಐ ಥಿಂಕ್ ಮಿಕ್ಕಿತ್ತು ಏನೇ ನೀವು ಹೇಳಿದ್ರು ಕೇಳೋದಕ್ಕೆ ಯಾರೂ ಇಲ್ಲ ಅಂದರೆ ಅದು ವರ್ಕ್ ಆಗದೇ ಇರ್ಬೋದು. ಸೊ ಈ ಒಂದು ಸಿನಿಮಾ ಐ ಥಿಂಕ್ ನನಗೆ ತುಂಬ ಇಷ್ಟ ಆಗ್ತಿದೆ. ಅವರ ಒಂದು ಫಿಲ್ಮೋಗ್ರಫಿನಲ್ಲಿ ದೂರ ತೀರಯಾನ ಅಂತ ಇವಾಗ ಪ್ರೆಸೆಂಟ್ ಒಂದು ಸಿನಿಮಾ ಬಂದಾಗ ಅಲ್ಲಿರೋ ಮುಂಚೆ ಮಾಡಿರೋವಂಥ ಕಥೆಗಳು, ಅದರಲ್ಲಿರೋ ಕೆಲವೊಂದು ಇಂಪಾರ್ಟೆನ್ಸ್ನ ಒಟ್ಟಿಗೆ ಕೂಡಿ ಆಡಿಯನ್ಸ್ಗೂ ಸಹ ಇಷ್ಟ ಆಗೋದು ಒಂದು, ಬಟ್ ಮಜಾ ಬರೋದು ಇನ್ನೊಂದು. ಸಿನಿಮಾ ನೋಡ್ತಿರ್ಬೇಕಾದ್ರೆ ಕೆಲವೊಂದು ಹೆವಿ ವಿಷಯಗಳಿರ್ತವೆ, ಅದನ್ನು ನಾವು ಹೆವಿಯಾಗೆ ಟ್ರೀಟ್ ಮಾಡಿಕೊಂಡು ಇಂಟೆನ್ಸಿಟಿ ಮುಖಾಂತರ ನಾವು ತೋರಿಸ್ಬಿಟ್ರೆ ಅದು ಬಹುಶಃ ಎಲ್ರಿಗೂ ಕನೆಕ್ಟ್ ಆಗದೆ ಇರ್ಬೋದು, ಇಷ್ಟ ಆಗದೆ ಇರ್ಬೋದು. ಬಟ್ ಅದನ್ನೂ ಇಟ್ಕೊಂಡು ಮುಂಚಿನ ಒಂದು ಇನ್ಫಾರ್ಮೇಷನ್ ಆಗಲಿ, ನಾಲೆಡ್ಜ್ ಆಗಲಿ, ಏನೇನು ಗೇನ್ ಮಾಡಿದಾರೋ ಅದನ್ನೆಲ್ಲನೂ ತಂದು ಒಂದು ಹೊಸ ಜರ್ನಿ ಶುರು ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಐ ಥಿಂಕ್ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟೈಮ್ ಆಲ್ಸೋ. ಅವ್ರಿಗೂ ಕೂಡ ನಮ್ಮ ಇಂಡಸ್ಟ್ರಿಗೂ ಕೂಡ ಈ ಥರ ಕಥೆಗಳು ಬರಬೇಕು, ಆ್ಯಂಡ್ ಎಸ್ಪೆಷಲಿ ಈ ಥರ ಒಂದು ವಾಯ್ಸ್ ಇದೆಯಲ್ಲ, ಆ ವಾಯ್ಸಲ್ಲಿ ನಾವು ಕಮರ್ಷಿಯಲ್ ಸಿನಿಮಾ ಮಾಡೋದಕ್ಕೆ ಶುರು ಮಾಡಿದ್ರೆ ಅದು ಬರೀ ಕಮರ್ಷಿಯಲ್ ಆಗಿರೋದಿಲ್ಲ, ಅದರಲ್ಲಿ ಕಾಂಟೆಂಟ್ ಕೂಡ ಹಲವಾರು ವಿಷಯಗಳು ತುಂಬಿಕೊಳ್ಳುತ್ತೆ. ನನ್ನ ಆಸೆನೂ ಐ ಥಿಂಕ್ ಈ ಒಂದು ಮೂವ್ಮೆಂಟ್ ಅಂತ ಕರೆದ್ರೆ ಅದನ್ನು ಆ ಮೂವ್ಮೆಂಟಲ್ಲಿ ಪಾತ್ರ ಮಾಡಬೇಕು ಅಂತಲೇ ನನ್ನ ಇಚ್ಛೆಗಳು. ಸೊ ಐ ಥಿಂಕ್ ತುಂಬ ದೊಡ್ಡ ಮೈಲ್ ಸ್ಟೋನ್ ಅವ್ರದ್ದು ದೂರ ತೀರಯಾನ. ನಿಮ್ಮ ಮಾತನ್ನ ಸ್ಟೂಡೆಂಟ್ ಥರ ಕೂತು ಕೇಳ್ತಿದ್ದಾರೆ ಪ್ರಿಯಾಂಕಾ. ದೊಡ್ಡವರಲ್ವಾ ಕೇಳೋದು. ಯೂಶಲಿ ಅಂದರೆ ಕಲಾವಿದರಾಗಿ ಅದು ಟೆಕ್ನಿಷಿಯನ್ ಆಗಿ ಅವರಿಡುವಂತಹ ಫಸ್ಟ್ ಸ್ಟೆಪ್ ಇದೆ ಗೊತ್ತಾ, ಮೊದಲ ಹೆಜ್ಜೆ ಅನ್ನೋದು ಭಾಳ ದೊಡ್ಡ ಮ್ಯಾಟ್ರ್ ಆಗುತ್ತೆ. ಅದು ಕಲಾವಿದರಾಗಿ ನಿಮಗಾಗಿರ್ಬೋದು ಅಥವಾ ಇವನ್ ಫಸ್ಟ್ ಸಿನಿಮಾ ಮಾಡುವಂಥ ಟೈಮಲ್ಲಿ ಮನ್ಸೂರಿಗಾಗಿರ್ಬೋದು. ಈ ಫಸ್ಟ್ ಸ್ಟೆಪ್ ಅನ್ನೋದೇ ಒಂದು ಬೇರೆ ಥರದ ಎನರ್ಜಿನ ಕೊಡ್ತಾ ಹೋಗುತ್ತೆ. ಈ ಫಸ್ಟ್ ಸ್ಟೆಪ್ ಎಷ್ಟು ಸ್ಟ್ರಾಂಗಾಗಿ ಇಡ್ತೀರೋ ನೀವು ಅಷ್ಟು ನಿಮಗೆ ನಿಮ್ಮ ಕೆರಿಯರ್ ಕಾಣ್ತಾ ಹೋಗುತ್ತೆ. ಈ ವಿಷಯಕ್ಕೆ ಪ್ರಿಯಾಂಕ್ ಅವ್ರು ಹೇಳುವಂಥದ್ದು ಏನಂದರೆ, ಆಲ್ರೆಡಿ ಸಿನಿಮಾಗಳನ್ನ ಮಾಡ್ತಿದ್ರು, ಈ ಸಿನಿಮಾ ಹೇಗೆ ನಿಮಗೆ ಪ್ಲಸ್ ಆಗುತ್ತೆ ನಿಮ್ಮ ಕೆರಿಯರ್ಗೆ? ನಾನು ಮಾಡಿದ ರುದ್ರಗರುಡ ಪುರಾಣದಲ್ಲಿ ಆ್ಯಸ್ ಅ ಹೀರೋಯಿನ್ ಆಗಿ ಮಾಡಿದ್ದೆ. ಬಟ್ ಇದರಲ್ಲಿ ಹೀರೋಯಿನ್ ಹೌದು, ಬಟ್ ಅದ್ರ ಜೊತೆ ಒಂದು ಕ್ಯಾರೆಕ್ಟರ್ ಆಗಿ ಒಂದು ಮೆಚೋರ್ ರಿಲೇಷನ್ಶಿಪ್ ಅಂತ ಏನು ಹೇಳ್ಬೋದು. ಅದರಲ್ಲಿ ಇವಾಗಿನ ಕಾಲದಲ್ಲೆಲ್ಲ ಸರ್ ಹೇಳ್ತಾಯಿದ್ರು ನಂಗೆ ಫಸ್ಟ್ ಡೇ ಸ್ಟೋರಿ ಹೇಳಿದಾಗ, ಈಗಿನ ಕಾಲದಲ್ಲೆಲ್ಲ ರಿಲೇಷನ್ಶಿಪ್ ಮಾಡ್ಕೊಳ್ತಾರೆ, ಬ್ರೇಕಪ್ ಮಾಡ್ಕೊಳ್ತಾರೆ, ಕಿರ್ಚಾಡ್ತಾರೆ, ಮನ್ಸಿಗೆ ಶಾಂತಿ ಇರಲ್ಲ, ಆ್ಯಂಗ್ಸೈಟಿ ಇರುತ್ತೆ, ಒಂದು ಇದರಲ್ಲಿ ಮಾಡಿಕೊಂಡು ಅವ್ರಿಗೂ ನೆಮ್ಮದಿ ಇರಲ್ಲ, ಒಬ್ರಿಗೊಬ್ರಿಗೂ ನೆಮ್ಮದಿ ಇಲ್ಲದೆ ಬದುಕ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಸೊ ಒಂದು ಮೆಚೂರ್ ರಿಲೇಷನ್ಶಿಪ್ ಅಂದರೆ ಹೇಗಿರಬೇಕು ಅಥವಾ ಹೇಗೆ ನಾವು ಅದನ್ನು ಈಸಿಯಾಗಿ ತೊಗೋಬೋದು, ಹೇಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೋದು ಅನ್ನೋದನ್ನು ಸರು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಅದು ಜನ ಬಂದು ನೋಡಿದಾಗ ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ನಾವು ಈ ಥರನೂ ಯೋಚನೆ ಮಾಡ್ಬೋದಲ್ವಾ, ಹಿಂಗೂ ಕೂತ್ಕೊಂಡು ನಾವು ಮಾತಾಡ್ಬೋದಲ್ವಾ, ಅಥವಾ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಅವರ ಸಿನಿಮಾದಲ್ಲಿ ನೋಡ್ಬೋದು, ಒಂದು ಚೇಂಜಸ್ ಬರ್ಬೋದು ಅನ್ನೋದೊಂದು ಭಾವನೆ ಅಷ್ಟೆ. ವಿಜಯ್, ಇದಕ್ಕೆ ಆ್ಯಡ್ ಆನ್ ಮಾಡಿ ಹೇಳೋದಾದ್ರೆ ನೀವು? ಇಲ್ಲ, ಆ್ಯಕ್ಚುಲಿ ಅವರು ಎಲ್ಲ ವಿಷಯಗಳು ಅಂದರೆ ರೀಸೆಂಟ್ ಒಂದಷ್ಟು ಇಂಟರ್ವ್ಯೂ ನೋಡಿದೆ ನಾನು, ಯಾರ್ದು ಮನ್ಸೂರಿ ಅವ್ರದ್ದು. ಪ್ರೀತಿ ಯಾವತ್ತೂ ಬದಲಾಗಿಲ್ಲ, ಅದು ಆ ಕಾಲಕ್ಕೆ ತಕ್ಕಂತೆ ಅದನ್ನು ತನ್ನನ್ನು ತಾನು ತೋರಿಸ್ಕೊಳ್ಳುತ್ತೆ. ಅದು ದೂರ ತೀರಯಾನದಲ್ಲಿ ತುಂಬ ಗಹನವಾಗಿ ಹೇಳಿದ್ದೀನಿ ಅಂತ. ನೀವು ನೋಡಿರ್ತೀರಿ, ಅಂದರೆ ಜನ್ರೇಷನ್ಸ್, ಅಂದರೆ ನಿಮಗಿಂತ ಚಿಕ್ಕವ್ರನ್ನ ನೋಡಿರ್ತೀರಿ, ನಿಮ್ಮ ಸ್ಟ್ಯಾಂಡರ್ಡ್ ನೋಡಿರ್ತೀರಿ, ನಿಮ್ಗಿಂತ ದೊಡ್ಡವ್ರು ನೋಡಿರ್ತೀರಿ. ಬಟ್ ಈ ದೂರ ತೀರಯಾನ ಅನ್ನುವಂಥದ್ದು ಎಲ್ಲರಿಗೂ ಕನೆಕ್ಟ್ ಆಗೋದಕ್ಕೆ ಒಂದು ಸ್ಟ್ರಾಂಗ್ ಕೋರ್ ಪಾಯಿಂಟ್ ಬೇಕಲ್ಲ, ಆ ಕೋರ್ ಪಾಯಿಂಟ್ ಏನು ಅಂತ? ಲವ್ ಇಸ್ ಅ ವರ್ಬ್ ಅಂತ ಹೇಳ್ತಾರೆ. ಅದಕ್ಕೆ ಸುಮಾರು ಹಲವಾರು ಡಿರೆಕ್ಷನ್ಸ್ ಇರ್ಬೋದು. ಒಂದು ಪ್ರೀತಿ ಕೊಡೋದು ಹೇಗೆ, ಇನ್ನೊಂದು ಪ್ರೀತಿ ರಿಸೀವ್ ಮಾಡೋದು ಹೇಗೆ, ಇನ್ನೊಂದು ಪ್ರೀತಿನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಸುಮಾರು ವಿಷಯಗಳಿರ್ಬೋದು ಅಂತ ಅನಿಸುತ್ತೆ.
ಬಟ್ ಅರ್ಥ ಮಾಡಿಕೊಂಡು ಅದ್ರ ಮೇಲೆ ತಗೊಳ್ಳುವಂಥ ಒಂದು ಆ್ಯಕ್ಷನ್ ಇದೆಯಲ್ಲ, ಅದು ಪ್ರಾಬಬ್ಲಿ ಸುಮಾರು ಜನ ಹಿಂದೇಟು ಹಾಕ್ಬೋದು ಆ ಒಂದು ಜಾಗದಲ್ಲಿ. ಮೇ ಬಿ ಕೆಲವೊಂದು ಸತಿ ನಾನು ಈ ಥರ ಒಂದು ಆ್ಯಕ್ಷನ್ ತೊಗೊಂಡ್ರೆ ಅದು ಅವ್ರಿಗೆ ಇನ್ನೊಬ್ಬರಿಗೆ ಹರ್ಟ್ ಆಗ್ಬೋದು ಅನ್ನೋ ಒಂದು ಕಾರಣದಿಂದ ಆ ಆ್ಯಕ್ಷನ್ ತೊಗೊಳ್ಳದೇ ಇರ್ಬೋದು, ಅಥವಾ ನನಗೆ ಹರ್ಟ್ ಆಗ್ಬೋದು ಅನ್ನೋ ಒಂದು ಕಾರಣದಿಂದನೂ ಆ ಆ್ಯಕ್ಷನ್ ತೊಗೊಳ್ಳದೇ ಇರ್ಬೋದು, ಅಥವಾ ಏನೋ ಒಂದು ಸುಮಾರು ರೀಸನ್ಸ್ ಇರಬಹುದು. ಬಟ್ ಆ್ಯಕ್ಷನ್ ಅಥವಾ ಈ ಪ್ರೀತಿನ ಅರ್ಥ ಮಾಡಿಕೊಂಡು ಅದಾದ ನಂತರ ನನಗೆ, ಅವರಿಗೆ, ಇನ್ನೊಬ್ಬರಿಗೆ ಆ್ಯಂಡ್ ನಮಗೆ ಒಟ್ಟಿಗೆ ಈ 3 ಪಾರ್ಟ್ಸ್ ಏನಿವೆಯೋ, ಈ ಒಂದು ಕಪಲ್ ಆಗಿರ್ಬೇಕಾದ್ರೆ ಐ ಥಿಂಕ್ 3 ಪಾರ್ಟ್ಸ್ ಇರುತ್ತೆ ಅದರಲ್ಲಿ. ಆ 3 ಪಾರ್ಟ್ಸ್ಗೆ ಚೆನ್ನಾಗಿ ಬೆಳಿಬೇಕು. ಆ 3 ಕೂಡ ಯಾವುದಕ್ಕೂ ತೊಂದರೆ ಆಗೋ ಹಾಗೆ ಆಗಬಾರ್ದು. ಅದನ್ನು ಎನೇಬಲ್ ಮಾಡೋದಕ್ಕೇನೆ ಈ ಕೆಲವೊಂದು ಆ್ಯಕ್ಷನ್ಸ್ನ ನಾವು ಆನೆಸ್ಟ್ ಆಗಿ ಯೋಚನೆ ಮಾಡಿ ಒಬ್ಜೆಕ್ಟಿವ್ ಆಗಿ ಕೆಲವೊಂದು ಡಿಸಿಷನ್ಸ್ ತೊಗೊಂಡಾಗ ಅದು ಹೆಲ್ಪ್ ಆಗುತ್ತೆ. ಅದು ಆ ಒಂದು ಟೈಮಲ್ಲಿ ಬೇಸರ ಆಗಿರ್ಬೋದು, ಖುಷಿ ಆಗಿರ್ಬೋದು, ಬಟ್ ಅದು ಟೆಂಪ್ರರಿ ಅಂತ ನನಗನ್ಸೋದು. ಅದಾದ ನಂತರ ಅದರ ಒಂದು ಎಫೆಕ್ಟ್ ಏನಿದೆ ಅದರಿಂದ ಐ ಥಿಂಕ್ ನಾವೆಲ್ಲರೂ ಬೆಳಿತೀವಿ. ಆ್ಯಂಡ್ ಅದ್ರ ಬಗ್ಗೆ ಐ ಥಿಂಕ್ ಸುಮಾರು ವಿಷಯಗಳಿದೆ. ಓಕೆ, ತುಂಬ ಅದನ್ನು ಸೆನ್ಸಿಬಲ್ ಆಗಿ ಹೇಳುವಂಥ ಪ್ರಯತ್ನ, ಸೆನ್ಸಿಬಲ್ ಆಗಿ.